ಹಾಯ್ ಫ್ರೆಂಡ್ಸ್, ನಾನು ಮಂಗಳ. ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು 2ನೇ ಶುಕ್ರವಾರದ ಅಂದರೆ ಆಷಾಢ ಶುಕ್ರವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ನನಗೆ ಆಷಾಢ ಶುಕ್ರವಾರದ ದಿನ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಹಾಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಈ ವಾರ ಕೂಡ. ಅದಕ್ಕಾಗಿ ನಾನು ಬೇಗನೆ ಎದ್ದಿದ್ದೆ, ಅಂದರೆ 3 ಗಂಟೆಗೇ ಎದ್ದಿದ್ದೆ. ರಾತ್ರಿಯೇ ದೋಸೆಗೆ ಹಾಗೆ ಕಡಲೆಕಾಳು ಸಾಂಬಾರಿಗೆ ಎಲ್ಲ ನೆನೆಸಿಟ್ಟಿದ್ದೆ. ಇದೆಲ್ಲ ಸಂಜೆ ಅಡುಗೆಗೇ. ನಾನು ಬೆಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸಿ ಹೋದರೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿ ನೆಮ್ಮದಿಯಾಗಿ ಮನೆಗೆ ಬರ್ಬೋದು ಅಂತ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೀಗೆ ಅಲ್ವಾ, ಎಲ್ಲೇ ಹೋದ್ರೂ ಮನೆ ಕೆಲಸಗಳೆಲ್ಲ ಮುಗಿಸಿ ಹೋಗಬೇಕು. ಇನ್ನು ಮಕ್ಕಳಿದ್ರಂತೂ ಮಕ್ಳಿಗೆ ಬಾಕ್ಸು, ಯಜಮಾನ್ರಿಗೆ ಬಾಕ್ಸು ಈ ರೀತಿ ಮಾಡಿಬಿಟ್ಟೆ ಹೋಗಬೇಕು. ನನಗಂತೂ ಕೆಲಸ ಇದ್ದಿದ್ದೆ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗಬೇಕು. ಅಡುಗೆ ಮಾಡೋದೆಲ್ಲ ಇತ್ತು ಇವತ್ತು. ಯಜಮಾನ್ರಿಗೂ ಕೂಡ ಊಟ ಕೊಡಬೇಕಿತ್ತು, ಮಕ್ಳಿಗೂ ಕೂಡ ಟಿಫನ್ ಮಾಡಬೇಕಿತ್ತು. ಹಾಗಾಗಿ 3 ಗಂಟೆಗೇ ಎದ್ದಿದ್ದೆ. ಮನೆ ಕೆಲಸ, ದೇವ್ರ ಮನೆ ಕೆಲಸ ಎಲ್ಲ ನಾನು ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ. ಆ ಕೆಲಸಗಳೇನಿರಲಿಲ್ಲ. ಇಲ್ಲಿ ನಾನು ಅಡುಗೆ, ಟಿಫನ್ನು, ಪೂಜೆ ಇಷ್ಟು ಮಾತ್ರ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೊರಡೋದಿತ್ತು. ನಾನು ಈ ರೀತಿ ಏನಾದರೂ ಕಾಳುಗಳು, ದೋಸೆ ಹಿಟ್ಟಿಗೆಲ್ಲ ನೆನೆಸಿದ್ರೆ ಆ ನೀರನ್ನ ಯಾವುದನ್ನು ನಾನು ವೇಸ್ಟಾಗಿ ಸಿಂಕಿಗೆ ಚೆಲ್ಲೋದಿಲ್ಲ. ಈ ರೀತಿ ಒಂದು ಬಕೆಟಲ್ಲಿ ಹಾಕಿಟ್ಕೊಂಡು ಅದನ್ನು ಗಿಡಗಳಿಗೆ ಹಾಕ್ತೀನಿ. ನಮ್ಮ ಗಾರ್ಡನ್ನಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಿ ತುಂಬ. ಆ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋತಾಗಿ ಬರುತ್ತೆ ಅಂಥೇಳಿ ನೀರನ್ನ ವೇಸ್ಟ್ ಮಾಡೋದಿಲ್ಲ, ಅಲ್ಲಿಗೆ ಹಾಕ್ತೀನಿ. ಇದು ಮಿಲ್ಕ್ ಬ್ಯಾಸ್ಕೆಟ್ ಆ್ಯಪಲ್ಲಿ ನಾನು ಹಾಲು ಮತ್ತು ಮೊಸರು ಬುಕ್ ಮಾಡಿದ್ದೆ. ಆದರೆ ಹಾಲು ಔಟ್ ಆಫ್ ಸ್ಟಾಕ್ ಆಗಿದ್ದರಿಂದ ಬರೀ ಮೊಸರು ಮಾತ್ರ ಬಂದಿತ್ತು. ಮಿಲ್ಕ್ ಬ್ಯಾಸ್ಕೆಟ್ ಆ್ಯಪ್ ಚೆನ್ನಾಗಿದೆ, ಆದರೆ ಒಂದೊಂದು ಸರಿ ಪ್ರಾಡಕ್ಟ್ಗಳು ಇಲ್ಲ ಅಂತ ಬಂದುಬಿಡುತ್ತೆ. ಹಾಲು ಇಲ್ಲೇ ಪಕ್ಕದಲ್ಲೇ ಅಂಗಡಿ ಇದೆ, ತರಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ನಾನು ಚಿತ್ರಾನ್ನ ಮಾಡೋಣ, ಟೊಮೊಟೊ ಚಿತ್ರಾನ್ನ ಅಂತೇಳಿ ಅನ್ನಕ್ಕೆಲ್ಲ ಇಟ್ಕೊಂಡೆ. ಹಾಗೆ ಒಂದು ಪಾತ್ರೆಯಲ್ಲಿ ಚಕ್ಕೆ ನೀರನ್ನು ಇಟ್ಟಿದ್ದೆ. ಖಾಲಿ ಹೊಟ್ಟೆಗೆ ಯಾವುದಾದ್ರು ಒಂದು ಕಷಾಯ ರೀತಿ ಚಕ್ಕೆ ನೀರು, ಕೊತ್ತಂಬರಿ ಬೀಜದ ನೀರು ಈ ಥರ ಕುದಿಸಿ ನಾವು 1 ಲೋಟ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವುದಾದ್ರು ಒಂದು ನೀರನ್ನ ಕುಡಿತೀನಿ ಖಾಲಿ ಹೊಟ್ಟೆಗೆ. ಹಾಗೆ ಇಲ್ಲಿ ಟೊಮೊಟೊ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮಂತೂ ಹೆಣ್ಮಕ್ಳಿಗಂತೂ ಸಾಕಾಗೋಗುತ್ತೆ. ಈ ಗಂಡ ಮಕ್ಕಳು ಎಲ್ಲರೂ ಸ್ಕೂಲ್ಗೆ ಅವ್ರವ್ರ ಕೆಲಸಗಳಿಗೆ ಕಳಿಸೋ ಅಷ್ಟರಲ್ಲಿ, ಅದರಲ್ಲೂ ಗೃಹಿಣಿಯರೇ ಆಗ್ಬಿಟ್ರಂತೂ ಮುಗಿದೋಯ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೆ ಕೆಲಸ ಇದರಲ್ಲೇ, ಅಡುಗೆ ಮಾಡೋದು ಇದರಲ್ಲೇ ಜೀವನ ಕಳೆದೇ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ನಿಮಗೇನಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಡುಗೆ ಎಲ್ಲ ಮುಗೀತು, ಇನ್ನು ಬ್ಯಾಗ್ಗೆ ಊಟಕ್ಕೆಲ್ಲ ಹಾಕಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ಗೆ ಮತ್ತು ಅವ್ರ ಜೊತೆಲಿ ಕೆಲಸ ಮಾಡೋ ಇಬ್ಬರಿಗೆ ಊಟ ಎಲ್ಲ ಹಾಕಿ ಅವ್ರಿಗೆ ಟೀ, ಹಪ್ಪಳ ಎಲ್ಲ ಎಣ್ಣೆಗೆ ಹಾಕಿ ಬ್ಯಾಗಲ್ಲಿ ಹಾಕಿ ಇಟ್ಬಿಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ಎದ್ದು ಬಂದ. ಅವನಿಗೆ ವಿಡಿಯೋ ಎಲ್ಲ ಆನ್ ಮಾಡಿಟ್ಟು ನಾನು ಕೆಲಸ ಮಾಡ್ತಾ ಇರೋದು ನೋಡಿ ಅವನಿಗೇನೋ ಒಂಥರ ಖುಷಿ. ಅದೇ ತಾನೇ ಎದ್ದು ಬಂದು ಎಲ್ಲ ವಿಡಿಯೋ ಎಲ್ಲ ನೋಡ್ತಾ ಇದ್ದ. ಅಮ್ಮ ಏನು ಮಾಡ್ತಾ ಇದೀಯ ನೀನು ಅಂತ ಅವನಿಗೇನೋ ಒಂಥರ ಖುಷಿ. ಅವನಿಗೂ ನಾನು ಸ್ವಲ್ಪ ಹಾಲೆಲ್ಲ ಕಾಯಿಸಿ ಇಟ್ಬಿಟ್ಟು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಬಿಡೋಣ ಅಂತ ಹೇಳಿ ರುಬ್ಬಿಡ್ತಾಯಿದ್ದೆ. ಇದು ನಾನು ಸಾಮೆ ಅಕ್ಕಿ ರಾತ್ರಿಯೇ ನೆನೆಸಿಟ್ಟಿದ್ದೆ, ಅದರಲ್ಲಿ ಸಂಜೆ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಸಿರಿಧಾನ್ಯಗಳನ್ನು ಕೂಡ ಬಳಸ್ತೀನಿ. ಅದರಲ್ಲಿ ಅಂದರೆ ಇವಾಗ ಪುಳಿಯೋಗರೆ ಇದೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ, ಆದರೆ ನಮ್ಮ ಮನೇಲಿ ಇಷ್ಟಪಡೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಸಿರಿಧಾನ್ಯಗಳಲ್ಲಿ ಆದಷ್ಟು ದೋಸೆ, ಬಿಸಿಬೇಳೆಬಾತು, ಖಾರ ಪೊಂಗಲ್ಲು ಈ ಥರ ತಿಂಡಿಗಳನ್ನ ಮಾಡ್ತೀನಿ. ನಾನು ಅದರದ್ದು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವನಂತೂ ತರಲೆ ಮಾಡ್ತಾನೇ ಇದ್ದ. ಅವನಿಗೆ ಪದೇ ಪದೇ ನೋಡ್ತಾ ಇದ್ದ ವಿಡಿಯೋದಲ್ಲಿ, ಅಮ್ಮ ಏನು ಮಾಡ್ತಾಯಿದ್ದೀಯಾ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೇ ಇದ್ದ. ನಾನು ದೋಸೆ ಹಿಟ್ಟೆಲ್ಲ ರುಬ್ಬಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ದೋಸೆ ಹಿಟ್ಟಿಗೆ ನಾನೇನು ಇವಾಗ ಉಪ್ಪು ಮಿಕ್ಸ್ ಮಾಡೋದಿಲ್ಲ, ದೋಸೆ ಹಾಕುವಾಗ ಉಪ್ಪು ಹಾಕ್ಕೋತೀನಿ. ಹಾಗೆಯೇ ಅದನ್ನು ರುಬ್ಬಿ ಇಟ್ಬಿಡ್ತೀನಿ. ಇವಾಗ ಸಂಜೆ ಅಷ್ಟರಲ್ಲಿ ಅದು ಹುಳಿ ಬಂದಿರುತ್ತೆ, ಸಂಜೆ ನಂಗೆ ದೋಸೆ ಹಾಕೋದಕ್ಕೆ ಸರಿಯಾಗುತ್ತೆ ಅಂತ. ಫ್ರೆಂಡ್ಸ್, ಮನೇಲಿ ಯಾರಾದರೂ ಹೆಲ್ಪ್ಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮಗೂ ಕೂಡ ಸ್ವಲ್ಪ ಟಯರ್ಡ್ ಅಂತ ಅನಿಸೋದಿಲ್ಲ.
ಅಂದರೆ ಅತ್ತೆ ಅಮ್ಮ ಯಾರು ಇದ್ದರೆ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದ್ರಂತೂ ತುಂಬಾ ಕಷ್ಟ ಅಂತ ಅನಿಸುತ್ತೆ. ನನಗಂತೂ ಸಾಕಾಗೋಗುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮಕ್ಳಿಗೂ ಕೂಡ ಬೆಳಗ್ಗೆ ಬಾಕ್ಸು ಎಲ್ಲ ಮಾಡಬೇಕು. ಎಲ್ಲ ಹೆಣ್ಮಕ್ಳದ್ದು ಇದೇ ರೀತಿ ಅಂತ ಅನ್ಕೋತೀನಿ ನಾನು ಇಂದು ದಿನವೇ ಕೆಲಸಗಳೆಲ್ಲ ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ರಿಂದ ಬೆಳಗ್ಗೆ ಏನು ಅಷ್ಟು ರಿಸ್ಕ್ ಆಗಲಿಲ್ಲ. ಏನಿಲ್ಲ, ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿಬಿಟ್ರೆ ಮುಗೀತು. ಇನ್ನು ನಾವು ಚಾಮುಂಡಿ ಬೆಟ್ಟಕ್ಕೆ ನಾನು, ನನ್ನ ಚಿಕ್ಕಮ್ಮನ ಮಗಳು, ಅವ್ರ ಹಸ್ಬೆಂಡು, ಅವಳ ಮಗಳು 4 ಜನ ಹೋಗ್ತಾಯಿದ್ದು. ನಮ್ಮ ಮನೆಯಿಂದ ಬೆಟ್ಟದ ಪಾದಯಾತ್ರೆಗೆ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ನಮ್ಮ ಮನೆಯವ್ರ ಕೈಲಿ ನಾನು ಡ್ರಾಪ್ ಹಾಕ್ಸ್ಕೊತೀನಿ ಪಾದಯಾತ್ರೆಗೆ. ಹೋಗೋ ಅಷ್ಟರಲ್ಲಿ ತುಂಬಾ ರಶ್ ಆಗಿತ್ತು. ಆಲ್ರೆಡಿ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 4:30-5 ಗಂಟೆ ಆಗೋಗಿತ್ತು. ಆದರೆ ಅಮ್ಮನವ್ರ ದರ್ಶನ ಮಾಡಬೇಕು ಅಂದರೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೇಬೇಕು. ದರ್ಶನ ಅಂತೂ ಚೆನ್ನಾಗಾಯಿತು ನಮಗೆ. 6:30-7 ಗಂಟೆ ಆಗಿತ್ತು ದರ್ಶನ ಆದಾಗ. ಬೇಗನೆ ದರ್ಶನ ಮಾಡಿದ್ವಿ. ತುಂಬ ಜನ ಹೇಳ್ತಾರೆ ಅಷ್ಟೊತ್ತಾಗುತ್ತೆ, ಇಷ್ಟೊತ್ತಾಗುತ್ತೆ, ಮಧ್ಯಾಹ್ನ ಆಗುತ್ತೆ ಅಂತ. ನನ್ನ ಪ್ರಕಾರ ಆಷಾಢದಲ್ಲಿ ದರ್ಶನ ಮಾಡ್ತೀನಿ ಅಂದರೆ ಏನಿದ್ರು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ನೀವು ಹೊರಟ್ರೆ ನೆಮ್ಮದಿಯಾಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಏನೂ ಕೆಲಸ ಇಲ್ಲ ನಮಗೆ, ಮಾಡ್ಕೊಂಡು ಬರ್ತೀವಿ ಸಂಜೆವರೆಗೂ ಅಂತಂದರೆ ಆರಾಮಾಗಿ ನಿಮ್ಮ ಟೈಮಿಗೆ ತಕ್ಕಂಗೆ ಹೋಗ್ಬೋದು ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೀಗೇ ಬೆಳಗಿನ ಜಾವನೇ ಹೋಗಿ ಅಮ್ಮನ ದರ್ಶನ ಮಾಡಿ ನೆಮ್ಮದಿಯಾಗಿ ಮನೆಗೆ ಬಂದುಬಿಡ್ತೀನಿ. 9:30-10 ಗಂಟೆಲೆಲ್ಲ ನಾನು ಮನೇಲೇ ಇರ್ತೀನಿ. ಹಾಗೆ ದರ್ಶನ ಮುಗಿಸ್ಕೊಂಡು ನಾವು ತಿಂಡಿ ಅಲ್ಲೇ ಮುಗಿಸ್ಕೊಂಡು ಬಂದು, ಇನ್ನು ತಿಂಡಿಗೆ ಅಲ್ಲಿ ಇಡ್ಲಿ, ಉಪ್ಪಿಟ್ಟು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿದ್ದು. ತಿಂಡಿ ಕೂಡ ಇಷ್ಟ ಆಯಿತು ನನಗೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟು. ಈ ಸಾರಿ ಅಮ್ಮನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಪಿಂಕ್ ಕಲರ್ ಸ್ಯಾರಿಯಿಂದ ಉತ್ಸವ ಮೂರ್ತಿ ಅಲಂಕಾರ ಇತ್ತು. ಒಳಗಡೆ ಗರ್ಭಗುಡಿ ವಿಡಿಯೋ ಅಂತೂ ಮಾಡೋ ಹಂಗಿಲ್ಲ. ಮಹಾಲಕ್ಷ್ಮಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಮನೆ ಮುಂದೆ ಇರೋವಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಸಂಜೆ ಪ್ರಸಾದ ವಿನಿಯೋಗ ಎಲ್ಲ ಇತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ.